ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಈ ಕಾರ್ಯಕ್ರಮದಲ್ಲಿ ಬರುವಂತಹ ದೇವರ ವಾಕ್ಯವನ್ನ ನೀವು ಅನೇಕರಿಗೆ ಶೇರ್ ಮಾಡಿ, ಅನೇಕರು ಆತ್ಮಿಕವಾಗಿ ಬಲಗೊಳ್ಳಲಿ. ಹಾಗೆ ಈ ಸಮಾಧಾನ ಮಾರ್ಗ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ, ಕ್ರೈಸ್ತ ಸಹೋದರ ಸಹೋದರಿಗೆ ಮಾತ್ರವಲ್ಲದೆ ಹೊಸದಾಗಿ ಯೇಸುಸ್ವಾಮಿಯ ಕುರಿತಾಗಿ ಕೇಳಲ್ಪಡುವಂಥವರಿಗೂ ಕೂಡ ಇದು ಬಹಳ ಉಪಯೋಗ ಉಳ್ಳಂತಹ ಸುವಾರ್ಥ ವಿಡಿಯೋ ಆಗಿದೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಯೇಸುಕ್ರಿಸ್ತನನ್ನು ಅರಿಯದೇ ಇರುವವರಿಗೆ ನೀವು ತಿಳಿಯಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಸಹೋದರ ಸಹೋದರಿಯರೇ, ಇಂದು ನೀವು ಯಾರಿಗೂ ಹೇಳಲಾಗದಂತ ವೇದನೆ, ದುಃಖ, ಸಂಕಟದಲ್ಲಿ ಕಣ್ಣೀರಾಗ್ತಾ ಇದ್ದೀರಾ, ನೀವು ಮೌನವಾಗಿ ಅಳ್ತಾ ಇದ್ದೀರಾ. ಹಾಗಾದ್ರೆ ಅಳಬೇಡಿರಿ, ಕಣ್ಣೀರಾಕಬೇಡಿರಿ. ಯಾಕೆಂದ್ರೆ ನಿಮ್ಮ ಮೌನವನ್ನ, ನಿಮ್ಮ ದುಃಖವನ್ನ, ನಿಮ್ಮ ನಿಂದನೆಯನ್ನ, ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಯನ್ನ ದೇವರು ನೋಡ್ತಾ ಇದ್ದಾನೆ. ನಾವು ನೋಡುವುದಾದ್ರೆ ಸತ್ಯವೇದದಲ್ಲಿಯೂ ಕೂಡ ಅನೇಕ ವಾಕ್ಯಗಳಿಂದ ದೇವರು ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ಇಂದು ಯಾರಿಗೂ ಕೂಡ ನಿಮ್ಮ ನೋವುಗಳನ್ನ, ವೇದನೆಗಳನ್ನ ಹೇಳಿಕೊಳ್ಳಲಾಗದಂತೆ ನೀವು ಕಣ್ಣೀರಾಕುತ್ತಾ ಮಾನಸಿಕವಾಗಿ ಖಿನ್ನರಾಗಿರಬಹುದು, ಮಾನಸಿಕವಾಗಿ ನೀವು ವೇದನೆನ ಅನುಭವಿಸ್ತಾ ಇರಬಹುದು, ನಿಮ್ಮ ಹೃದಯ ಒಡೆದಂತ ಪರಿಸ್ಥಿತಿಯಲ್ಲಿರಬಹುದು, ನಿಮ್ಮ ಹೃದಯಕ್ಕೆ ಗಾಯವಾಗಿರಬಹುದು. ನಾನು ಯಾರ ಬಳಿಯಲ್ಲಿ ಈ ಗಾಯವನ್ನ, ಯಾರ ಬಳಿಯಲ್ಲಿ ಈ ವೇದನೆಯನ್ನ ಹೇಳಿಕೊಳ್ಳಲಿ ಎಂದು ಕಣ್ಣೀರಿಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿದೆ. ನೀವು ಯಾರೇ ಆಗಿರ್ಬೋದು, ಇಂದು ನೀವು ವೇದನೆಯಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ, ಪ್ರಯಾಸದಲ್ಲಿ, ಕಣ್ಣೀರಿನಲ್ಲಿ, ಹೃದಯ ಗಾಯವುಳ್ಳಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ದೇವರ ವಾಕ್ಯವು ನಿಮ್ಮನ್ನ ಬಲಪಡಿಸ್ತದೆ. ನೋಡಿ, ಮನುಷ್ಯನ ಆಧರಣೆಗಳಾಗಿರಬಹುದು, ಮನುಷ್ಯನ ಮಾತುಗಳಾಗಿರಬಹುದು, ಹಾಗೆ ನಾವು ಅನೇಕ ಕಡೆಯಲ್ಲಿ ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ, ನಮ್ಮ ದುಃಖಗಳನ್ನ ಹೇಳಿಕೊಂಡು ಸಮಾಧಾನವಾಗ್ಲಿಕ್ಕಾಗಿ ಇಂದು ಮನುಷ್ಯನು ಪ್ರಯತ್ನಿಸ್ತಾ ಇದ್ದಾನೆ. ಇದೇ ಪ್ರಯತ್ನದಲ್ಲಿ ಅನೇಕರು ಈ ದಿನಗಳಲ್ಲಿ ಬೇಡವಾದ ಚಟಗಳಿಗೆ ಗುರಿಯಾಗಿದ್ದಾರೆ. ಯಾಕೆಂದ್ರೆ ಎಷ್ಟೋ ಜನರನ್ನು ನೀವು ಕೇಳಿ ನೋಡಿರಿ, ಕುಡಿಯುವವರನ್ನ ಕೇಳಿ ನೋಡಿರಿ, ಯಾಕೆ ನೀವು ಕುಡಿತಾ ಇದ್ದೀರಾ ಅಂದ್ರೆ ನನ್ನ ಚಿಂತೆ ಹೋಗಬೇಕು, ನನ್ನ ಮನಸ್ಸಲ್ಲಿ ವೇದನೆ ಇದೆ, ಅದನ್ನ ನಾನು ಯಾರ ಸಂಗಡ ಹೇಳಿಕೊಳ್ಳಿಕ್ ಆಗ್ತಾ ಇಲ್ಲ, ಆದ ಕಾರಣ ಅದನ್ನ ಮರಿಲಿಕ್ಕೋಸ್ಕರ ನಾನು ಕುಡಿತಾ ಇದ್ದೇನೆ ಎಂಬುದಾಗಿ ಹೇಳುವವರು ಅನೇಕರಿದ್ದಾರೆ. ಯಾಕೆ ನೀವು ಈ ತಪ್ಪು ದಾರಿನ ಹುಡುಕ್ತಾ ಇದ್ದೀರಾ ಎಂದು ಅನೇಕರನ್ನ ಕೇಳುವಾಗ, ನನ್ನನ್ನು ಪ್ರೀತಿಸುವವರು ಇರಲಿಲ್ಲ, ನನ್ನನ್ನು ಆಧರಿಸುವವರು ಇರಲಿಲ್ಲ, ನನ್ನನ್ನು ಸಂತೈಸುವವರು ಇರಲಿಲ್ಲ, ನನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಯಾರು ಇಲ್ಲ, ಆದ ಕಾರಣವೇ ಈ ತಪ್ಪಾದ ಮಾರ್ಗವನ್ನ ನಾನು ಆರಿಸಿಕೊಂಡೆ ಎಂದು ಅನೇಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರು ನನ್ನ ಸಂಗಡ ಇಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂಬ ಪರಿಸ್ಥಿತಿಯಲ್ಲಿ ನೀವಿರೋದಾದ್ರೆ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಚಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ನೋಡಿ, ಇಲ್ಲಿ ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ, ಮೋಶೆಯು ಯೆಹೋಶುವನನ್ನ ಸೇನಾಧಿಪತಿಯನ್ನಾಗಿ ನೇಮಿಸಿ ಅವನನ್ನ ಪ್ರೋತ್ಸಾಹ ಪಡಿಸುವುದನ್ನ ನಾವಿಲ್ಲಿ ಕಾಣಲ್ಪಡ್ತೇವೆ. ದೇವರು ತಾನೇ ನಿನ್ನ ಸಂಗಡ ಇರ್ತಾರೆ. ಯೆಹೋಶುವನೇ, ದೇವರು ತಾನೇ ನಿನ್ನ ಸಂಗಡ ಇರ್ತಾರೆ, ನೀನು ಭಯಪಡಬೇಡ, ಅಂಜಬೇಡ, ಧೈರ್ಯವಾಗಿರು ಎಂದು ಯೆಹೋಶುವನನ್ನ ದೇವರು ಬಲಪಡಿಸ್ತಾ ಇದ್ದಾರೆ ಮೋಶೆಯ ಮುಖಾಂತರವಾಗಿ. ಹಾಗಾದ್ರೆ ಸಹೋದರ ಸಹೋದರಿಯರೇ, ಎಲ್ಲರೂ ಕೈ ಬಿಡಲ್ಪಟ್ಟಿದ್ದಾರೆ, ನನಗೇನು ಮಾಡಬೇಕೆಂಬ ದಾರಿ ಇಲ್ಲ ಎಂಬುದಾಗಿ ಇರುವುದಾದ್ರೆ ದೇವರು ತಾನೇ ನಿಮ್ಮ ಮುಂದಗಡೆ ಹೋಗುವನಾಗಿದ್ದಾನೆ. ಆತನು ನಿಮ್ಮ ಸಂಗಡ ಇರ್ತಾರೆ. ಆತನು ನನ್ನ ಜೊತೆ ಬರೋರು ಯಾರೂ ಇಲ್ಲ ಎಂಬುದಾಗಿ ನೀವಿಂದು ಕಣ್ಣೀರಲ್ಲಿದ್ದೀರಾ, ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. ಹೋಗುವಾಗೆಲ್ಲ, ಬರುವಾಗಲೆಲ್ಲ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕಣ್ಣೀರಿನಲ್ಲಿ, ನಿಮ್ಮ ಅಪಮಾನದಲ್ಲಿ, ನಿಮ್ಮ ನಿಂದನೆಯಲ್ಲಿ, ನಿಮ್ಮ ವೇದನೆಯಲ್ಲಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. ನಿಮ್ಮನ್ನ ಅಪಜಯಕ್ಕೆ ಆತನು ಗುರಿಪಡಿಸೋದಿಲ್ಲ, ನಿಮ್ಮನ್ನ ಕೈ ಬಿಡೋದಿಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಮನುಷ್ಯನನ್ನ ಪ್ರೀತಿಸಿದೆ, ನನ್ನಲ್ಲಿರೋದು ಎಲ್ಲವನ್ನ ನಾನು ಕೊಟ್ಟೆ, ಆದರೆ ಇಂದು ನನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ, ನನ್ನ ಸಂಗಡ ಯಾರೂ ಇಲ್ಲ. ಯಾರಿಗೆ ನನ್ನ ನೋವು ಹೇಳಿಕೊಳ್ಳಿ, ಯಾರಿಗೆ ನನ್ನ ಬಾಧೆನ ಹೇಳಿಕೊಳ್ಳಲಿ, ಯಾರು ನನ್ನ ಸಂಗಡ ಇಲ್ಲವಲ್ಲ, ನಾನು ಒಬ್ಬೊಂಟಿಯಾಗಿ ಬಿಟ್ಟಿದ್ದೇನೆ.
ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದರೂ ಕೂಡ ನಾನು ಒಬ್ಬೊಂಟಿಯಾದ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ ಎಂಬುದಾಗಿರುವುದಾದರೆ ದೇವ್ರ ವಾಕ್ಯ ಹೇಳ್ತದೆ, ಅಂಜಬೇಡ, ಭಯಪಡಬೇಡ, ಧೈರ್ಯದಿಂದಿರು, ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಮತ್ತೆ ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ ಮತ್ತೆ ನಮ್ಮನ್ನ ಬಲಪಡಿಸುವಂಥದ್ದಾಗಿದೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ. ದೇವ್ರ ವಾಕ್ಯ ಹೇಳ್ತದೆ, ನೀನಂತೂ ಹೆದರಬೇಡ. ಸಹೋದರ ಸಹೋದರಿಯರೇ, ಯಾವ ವಿಷಯದಲ್ಲಿ ಭಯದಲ್ಲಿದ್ದೀರಾ? ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಯೇಸುಸ್ವಾಮಿನ ಕಂಡುಕೊಂಡಿಲ್ಲ, ನನಗೆ ಯೇಸುಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿಯೂ ಗೊತ್ತಿಲ್ಲ, ಆದರೆ ನಾನು ತುಂಬ ವೇದನೆಯಲ್ಲಿದ್ದೇನೆ, ನಾನು ತುಂಬ ಸಂಕಟದಲ್ಲಿದ್ದೇನೆ, ಭಯದಲ್ಲಿದ್ದೇನೆ ಎಂಬುದಾಗಿ ಇರುವುದಾದರೆ, ಈ ವಿಡಿಯೋನ ಆ ಪರಿಸ್ಥಿತಿಯಲ್ಲಿ ನೀವು ನೋಡ್ತಾ ಇರುವುದಾದರೆ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ, ಮಗನೇ ಮಗಳೇ, ಭಯಪಡಬೇಡ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ಸಕಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನಗೆ ದೇವರಾಗಿದ್ದೇನೆ, ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ನೀನು ಅನೇಕರನ್ನ ನಂಬಿ ಮೋಸ ಹೋಗಿರಬಹುದು, ನಿನ್ನ ಕಣ್ಣೀರಿನ ಅವಸ್ಥೆಯಲ್ಲಿ ನೀನು ಇರಬಹುದು, ನಿನ್ನ ಹೃದಯ ಒಡೆದು ಗಾಯವಾಗಿರಬಹುದು, ನಿನ್ನ ಗಂಡನು ನಿನ್ನನ್ನು ಬಾಧೆ ಪಡಿಸ್ತಾ ಇರಬಹುದು, ನಿನ್ನ ಹೆಂಡತಿ ನಿನ್ನನ್ನು ಬಾಧೆ ಪಡಿಸ್ತಾ ಇರಬಹುದು, ನಿನ್ನ ಮಕ್ಕಳು ನಿನ್ನನ್ನು ಕೈ ಬಿಟ್ಟಿರಬಹುದು, ಅಥವಾ ತಂದೆ ತಾಯಿಗಳು ನಿನ್ನನ್ನು ಕೈ ಬಿಟ್ಟಿರಬಹುದು, ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ಮನುಷ್ಯರು ನಿನ್ನನ್ನು ತೊರೆದು ಹೋಗಿರಬಹುದು. ಆದರೆ ನಿನಗೋಸ್ಕರ ಪ್ರಾಣ ಕೊಟ್ಟಿರುವಂತಹ ಯೇಸು ಸ್ವಾಮಿ ನಿಮಗೆ ತಿಳಿಯಪಡಿಸ್ತಾ ಇರೋದೇನೆಂದರೆ, ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಬೇರೆ ಯಾವುದೂ ಇಲ್ಲ. ಇವತ್ತು ಕಣ್ಣೀರಾಗ್ತಾ ಇರುವಂಥ ನಿಮಗೋಸ್ಕರ ಯೇಸು ಸ್ವಾಮಿ ಪ್ರಾಣವನ್ನ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿಮಗೋಸ್ಕರ ಪ್ರಾಣ ಕೊಟ್ಟದ್ದು ಮಾತ್ರ ಅಲ್ಲ, ನಿಮ್ಮನ್ನ ಒಳ್ಳೆಯ ಒಂದು ದಾರಿಯಲ್ಲಿ, ನಿಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ಪ್ರೀತಿ ಪ್ರೀತಿ ಎಂಬುದಾಗಿ ನೀವು ಅನೇಕ ಕಡೆಯಲ್ಲಿ ಹುಡುಕ್ತಾ ಕಣ್ಣೀರಲ್ಲಿ ಇರಬಹುದು, ಆದರೆ ಎಲ್ಲದಕ್ಕಿಂತ ಈ ಲೋಕವನ್ನು ಪ್ರೀತಿಸುವಾಗ ನಮ್ಮ ಹೃದಯವನ್ನು ಈ ಲೋಕವು ಖಂಡಿತವಾಗಿ ಒಡೆಯುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿಯ ಪ್ರೀತಿ ಎಷ್ಟು ಭಾರವಾದದ್ದು, ಶಾಶ್ವತವಾದದಂದರೆ, ನಾವು ಪಾಪಿಗಳಾಗಿದ್ದಾಗಲೇ, ನಾವು ಭಕ್ತಿಹೀನರಾಗಿದ್ದಾಗಲೇ ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನೀವು ಯಾವುದೇ ಪಾಪದಲ್ಲಿರ್ಬೋದು, ಯಾವುದೇ ವಿಧವಾದಂತಹ ಅಡಿಕ್ಷನಲ್ಲಿರ್ಬೋದು, ಯೇಸು ಸ್ವಾಮಿ ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡ್ತಾರ, ನನ್ನ ನೋವನ್ನು ನಿಜವಾಗಿಯೂ ಆತನು ಕೇಳುತ್ತಾನ, ಆತನು ಉತ್ತರ ಕೊಡ್ತಾನೆ ಎಂಬುದಾಗಿ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಹೌದು ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ಪ್ರಾಣ ಕೊಟ್ಟಂಥ ದೇವರು ಸಮಸ್ತವನ್ನು ನಿಮಗೆ ಕೊಡುವಾತನಾಗಿದ್ದಾನೆ. ಪ್ರಾಣ ಕೊಟ್ಟದ್ದು ಮಾತ್ರ ಅಲ್ಲ, ಆತನು ಮತ್ತೆ ತಿರುಗಿ ಎದ್ದು ಬಂದಿದ್ದಾನೆ, ಪುನರುತ್ಥಾನವಾಗಿದೆ. ಆತನ ಪುನರುತ್ಥಾನದ ಶಕ್ತಿ ನಿಮ್ಮಲ್ಲಿ ಬರುವಾಗ ನಿಮ್ಮ ವೇದನೆಯನ್ನ, ನಿಮ್ಮ ಬಲಹೀನ ಪರಿಸ್ಥಿತಿಯನ್ನ, ನಿಮ್ಮ ಕಣ್ಣೀರನ್ನ ಹೋಗಲಾಡಿಸಿ ನಿಮ್ಮಲ್ಲಿ ನಿರೀಕ್ಷೆ, ನಂಬಿಕೆ, ಸಮಾಧಾನ, ಪ್ರೀತಿ, ಸಂತೋಷ, ಕ್ಷಮೆ ಇವುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಆತನು ಕೊಡುವಾತನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಹೌದು, ನನ್ನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡಿದ್ದೇನೆ. ಯಾರಿಗೆ ಹೇಳಲಿ ನನ್ನ ದುಃಖ? ನನ್ನ ಕಣ್ಣೀರನ್ನು ಯಾರು ನೋಡ್ತಾ ಇದ್ದಾರೆ? ಪ್ರತಿದಿನ ನನ್ನ ಹಾಸಿಗೆ ಮೇಲೆ ಕಣ್ಣೀರಾಗ್ತಾ ಇದ್ದೇನೆ. ಹೊರಗೆ ನೋಡುವಾಗ, ಜನರ ಬಳಿಯಲ್ಲಿ ನಾನು ನೋಡುವಾಗ ನಾನು ತುಂಬ ಚೆನ್ನಾಗಿದ್ದೇನೆ ಎಂಬುದಾಗಿ ಜನರು ನನ್ನನ್ನು ಹೇಳ್ತಾ ಇದ್ದಾರೆ, ಆದರೆ ನನ್ನ ಕಣ್ಣೀರು ಯಾರಿಗೂ ಕಾಣಿಸ್ತಾ ಇಲ್ಲ. ಅನೇಕ ಸಮಯದಲ್ಲಿ ಕೌನ್ಸಿಲಿಂಗ್ಗೆ ಬರುವಾಗ ಅನೇಕ ಸಹೋದರ ಸಹೋದರಿಯರು ಹೇಳ್ತಾರೆ, ಹೊರಗಿನ ಪ್ರಪಂಚಕ್ಕೆ ನಾನು ಸ್ಟ್ರಾಂಗ್ ಆಗಿದ್ದೇನೆ, ನನ್ನಲ್ಲಿ ಯಾವ ವೇದನೆ ಇಲ್ಲ ಎಂಬುದಾಗಿ ನಾನಿದ್ದೇನೆ. ಆದರೆ ಪ್ರತಿದಿನ ಹಾಸಿಗೆ ಮೇಲೆ ಮಲಗುವಾಗ ಹಾಸಿಗೆ ಮೇಲೆ ನನ್ನ ದಿಂಬುಗಳು ಕಣ್ಣೀರಿನಿಂದ ನೆನೆದು ಹೋಗ್ತಾ ಇದೆ. ನನ್ನ ಮನಸ್ಸು ನುಚ್ಚು ನೂರಾಗಿದೆ, ನನ್ನ ಮನಸ್ಸು ಒಡೆದು ಹೋಗಿದೆ. ನನ್ನ ಕಣ್ಣೀರನ್ನು ನಾನು ಯಾರ ಬಳಿಯಲ್ಲಿ ಹೇಳಿಕೊಳ್ಳಿ? ನನ್ನ ಕಣ್ಣೀರನ್ನು ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಾಗದೆ ಎಷ್ಟೋ ಜನರು ನನ್ನ ತಂದೆ ತಾಯಿಗಳ ಬಳಿಯಲ್ಲಿಯೂ ಕೂಡ ನಾನು ಹೇಳಿಕೊಳ್ಳಲಾಗದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೇನೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಕೀರ್ತನೆಗಳು 40 ಈ ರೀತಿಯಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನಾವು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 40 1ನೇ ವಚನ ಓದಿಕೊಳ್ಳುವುದಾದರೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ದೇವರ ವಾಕ್ಯ ಹೇಳ್ತಾ ಇದೆ, ದಾವೀದನು ಈ ಕೀರ್ತನೆಯನ್ನ
ರಚಿಸುವುದನ್ನು ನೋಡ್ತಾ ಇದ್ದೇವೆ. ಶತ್ರುಗಳಿಂದ ರಕ್ಷಿಸಬೇಕೆಂದು ದಾವೀದನು ವಿಶೇಷ ರಕ್ಷಣೆಗಾಗಿ ದೇವರನ್ನ ಪ್ರಾರ್ಥನೆನ ಮಾಡ್ತಾ ಇದ್ದಾನೆ. ದೇವರನ್ನ ಪ್ರಾರ್ಥಿಸಿದಂತಹ ಈ ಭಕ್ತನು ದೇವರು ಅವನನ್ನ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂತ ಕೀರ್ತನೆ ಇದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಇಂತಹ ಒಂದು ವೇದನೆಯಲ್ಲಿ, ಶತ್ರು ಬಾಧೆಗಳಿಂದ, ಅವಮಾನದಿಂದ, ನಿಂದನೆಯಿಂದ, ರೋಗ ಸಂಕಟ ವ್ಯಾಧಿಗಳಿಂದ ಮುರಿದ ಮನಸ್ಸುಳ್ಳವರಾಗಿ, ಮಾನಸಿಕವಾಗಿ ಖಿನ್ನತೆ ಒಳಗಾಗಿ, ನೋಡ್ಲಿಕ್ಕೆ ಹೊರ ಪ್ರಪಂಚಕ್ಕೆ ಸ್ಟ್ರಾಂಗ್ ಆಗಿರ್ಬೋದು, ಆದರೆ ಮನಸ್ಸಿನಲ್ಲಿ ಅನೇಕ ವೇದನೆಗಳು ಇಟ್ಟುಕೊಂಡಿರುವುದಾದ್ರೆ ನಿಮ್ಮ ಕಣ್ಣೀರನ್ನ ಮನುಷ್ಯನ ಮುಂದೆ ಸುರಿಸಬೇಡಿ. ನಿಮ್ಮ ಕಣ್ಣೀರನ್ನ ಮನುಷ್ಯನ ಬಳಿ ಹೇಳಿಕೊಂಡು ಅಳಬೇಡಿರಿ. ಯಾಕೆಂದ್ರೆ ಮನುಷ್ಯನು ನಿಮ್ಮ ಕಣ್ಣೀರನ್ನ ಕೇಳುವಾಗ ಹೌದು ಕೆಲವೊಮ್ಮೆ ನಿಮ್ಮನ್ನ ಸಂತೈಸ್ತಾರೆ, ಆದ್ರೆ ಹಿಂದೆ ನಿಮ್ಮನ್ನ ಅನೇಕ ಜನರು ಹಾಡಿಕೊಳ್ಳುತ್ತಾರೆ. ಹಿಂದೆ ನಿಮ್ಮನ್ನ ಅನೇಕ ಜನರು ಹೀಯಾಳಿಸುವರಾಗಿದ್ದಾರೆ. ನಿಮ್ಮ ದುಃಖಗಳನ್ನ ಅವರು ಪರಿಹಾಸ್ಯವಾಗಿ ತೆಗೆದುಕೊಳ್ತಾರೆ. ಆದ್ರೆ ನೀವೆಷ್ಟೇ ಸಲ ಕಣ್ಣೀರು ಹಾಕಿದ್ರು ಕೂಡ ನಿಮ್ಮ ದುಃಖವನ್ನ ಪ್ರೀತಿಯಿಂದ ಕೇಳುವಂತ ದೇವರ ಬಳಿ ಕಣ್ಣೀರು ಸುರಿಸಿರಿ. ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನನ್ನ ನಿರೀಕ್ಷಿಸಿದೇನೋ, ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷ್ಯವನ್ನ ಕೊಟ್ಟನು. ನನ್ನ ಮೊರೆಗೆ ಕಿವಿಗೊಟ್ಟದ್ದು ಮಾತ್ರ ಅಲ್ಲ, ನನ್ನನ್ನು ಅನೇಕ ಪಾಶಗಳು ಮುತ್ತಿಕೊಂಡಿತ್ತು. ನಾನು ನಾಶವಾಗಬೇಕು ಎಂಬ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಮುತ್ತಿಕೊಂಡಿತ್ತು. ಆದರೆ ಆ ಗುಂಡಿಯಿಂದ ದೇವರು ನನ್ನನ್ನು ಮೇಲೆತ್ತಿದನು. ಪಾಪವೆಂಬ ಕೆಸರು ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಇತ್ತು. ಆದರೆ ಅದರಿಂದ ದೇವರು ನನ್ನನ್ನು ಬಿಡಿಸಿ ತೆಗೆದು ಕ್ರಿಸ್ತನೆಂಬ ಬಂಡೆಯ ಮೇಲೆ ನೆಲೆಸುವ ಆತನಾಗಿದ್ದಾನೆ. ಪಾಪದ ಕೆಸರಿನಲ್ಲಿ, ಅನೇಕ ವಿಧವಾದ ಅಡಿಕ್ಷನ್ಗಳಲ್ಲಿ, ನೀವು ನೋವುಗಳಲ್ಲಿ ಇರಬಹುದು. ಕೆಲವೊಬ್ಬರಿಗೆ ಮಾನಸಿಕವಾಗಿ ಖಿನ್ನತೆ ಉಂಟಾಗಿರ್ತದೆ. ಯಾಕೆಂದರೆ ಅವರ ಜೀವಿತದಲ್ಲಿರುವಂಥ ಪಾಪದಿಂದ ಅವರು ಹೊರಬರಲಿಕ್ಕೆ ಸಾಧ್ಯವಾಗದೇ ಇರುವ ಸಮಯಗಳಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಅವರ ಹೃದಯ ತಪ್ಪಿತಸ್ಥ ಮನೋಭಾವನೆಯಿಂದ ತುಂಬಿರ್ತದೆ. ಅವರ ಹೃದಯದಲ್ಲಿ ಒಂದು ಸಮಾಧಾನ ಇಲ್ಲ. ಅವರ ಹೃದಯದಲ್ಲಿ ಯಾವಾಗಲೂ ಗಲಿಬಿಲಿ, ಭಯ, ಆತಂಕಗಳೇ ತುಂಬಿರ್ತದೆ. ಆದರೆ ಯೇಸುವನ್ನ ನೀವು ನಂಬುವುದಾದರೆ ಆತನು ನಿಮ್ಮನ್ನ ಆ ಪಾಪದ ಕೆಸರಿಂದ ಬಿಡಿಸಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಮ್ಮನ್ನ ನಿಲ್ಲಿಸಿ ದೃಢಪಡಿಸುವ ಆತನಾಗಿದೆ. ನಾವು ನೋಡುವುದಾದ್ರೆ, ನನ್ನ ಹೃದಯ ಮುರಿದಿದೆ. ಈ ಮುರಿದ ಹೃದಯವನ್ನ ಯಾರು ಸಂತೈಸ್ತಾರೆ? ಈ ಮುರಿದ ಹೃದಯವನ್ನ ಯಾರ ಕೈಲಿ ಸರಿಪಡಿಸ್ಲಿಕ್ಕೆ ಸಾಧ್ಯ? ಸಹೋದರ ಸಹೋದರಿಯರೇ, ಇವತ್ತು ನೋಡುವುದಾದ್ರೆ ಅನೇಕರು ಕೌನ್ಸಿಲಿಂಗ್ ತೆಗೆದುಕೊಳ್ತಾರೆ. ಅನೇಕರು ಕೌನ್ಸಿಲಿಂಗ್ ಮಾಡುವವರ ಬಳಿಯಲ್ಲಿ ಹೋಗಿ ಗಂಟೆಗಟ್ಟಲೆ ಅನೇಕ ಹಣಗಳನ್ನು ಸುರಿತಾರೆ. ಹಾಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಪ್ರವಚನಗಳನ್ನು ಕೇಳ್ತಾರೆ, ಆಧ್ಯಾತ್ಮ ಲೋಕವನ್ನು, ಯೋಗವನ್ನು, ಹೀಗೆ ಅನೇಕ ವಿಧವಾಗಿ ಮನುಷ್ಯನು ಶಾಂತಿಯನ್ನು, ಸಮಾಧಾನವನ್ನು, ತನ್ನ ಹೃದಯವನ್ನು, ತನ್ನ ಮುರಿದ ಹೃದಯವನ್ನು ಸರಿಪಡಿಸಿಕೊಳ್ಳಲು ಅನೇಕ ಮಾರ್ಗಗಳನ್ನು ಈ ದಿನದಲ್ಲಿ ಮನುಷ್ಯನು ಹುಡುಕ್ತಾ ಇದ್ದಾನೆ. ಆದರೆ ಆ ಮಾರ್ಗಗಳಲ್ಲಿ ಯಾರಿಗೂ ಕೂಡ ಬಿಡುಗಡೆ ಸಿಗ್ತಾ ಇಲ್ಲ. ಆ ಮಾರ್ಗದಲ್ಲಿ ಅವರ ಹೃದಯಕ್ಕೆ ಯಾರು ಕೂಡ ಹತ್ತಿರವಾಗ್ತಾ ಇಲ್ಲ. ಯಾಕೆಂದರೆ ಹೃದಯಕ್ಕೆ ಹತ್ತಿರವಾಗಲಿಕ್ಕೆ ಹೃದಯವನ್ನು ಸೃಷ್ಟಿಸಿದವನಿಗೆ ಮಾತ್ರ ಅದನ್ನು ಸರಿಪಡಿಸಲಿಕ್ಕೂ, ಅದಕ್ಕೆ ಹತ್ತಿರ ಆಗಲಿಕ್ಕೆ ಸಾಧ್ಯ. ಹೃದಯ ಎಲ್ಲಕ್ಕಿಂತ ವಂಚಕವಾಗಿದೆ. ಅದನ್ನು ತಿಳಿದವರು ಯಾರಿದ್ದಾರೆ? ಅದನ್ನು ಬಲ್ಲವರು, ಅದನ್ನು ಅರ್ಥ ಮಾಡಿಕೊಂಡವರು ಯಾರಂದರೆ ದೇವರೊಬ್ಬನಿಗೆ ಮಾತ್ರ ನಮ್ಮ ಹೃದಯ ಅರ್ಥ ಆಗುವಂಥದ್ದಾಗಿದೆ. ಆ ಮುರಿದ ಮನಸ್ಸಿಗೆ, ಗಾಯವಾದ ಮನಸ್ಸಿಗೆ ಹತ್ತಿರವಾಗಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ಆತನನ್ನು ನೀವು ಹುಡುಕಿರಿ. ಕೀರ್ತನೆಗಳು 34, 18, 19ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಆ ವಚನವನ್ನು ಓದಿಕೊಳ್ಳೋಣ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಮುರಿದ ಮನಸ್ಸುಳ್ಳವರಿಗೆ ಆತನು ನೆರವಾಗುತ್ತಾನೆ. ಇವತ್ತು ನಿಮ್ಮ ಮನಸ್ಸಿಗೆ ನನಗೆ ಯಾರು ನೆರವಾಗ್ತಾ ಇಲ್ಲ ಎಂಬ ವೇದನೆಯಲ್ಲಿದ್ದೀರಾ? ಯೇಸು ನಿಮಗೆ ನೆರವಾಗುತ್ತಾನೆ. ಯಾಕೆಂದರೆ ಆತನಿಗೆ ಗೊತ್ತು ಮುರಿದ ಮನಸ್ಸಿನ ನೋವು ಏನೆಂದು. ಆತನಿಗೆ ಗೊತ್ತು ವೇದನೆ, ಸಂಕಟ, ದುಃಖ, ಪ್ರಯಾಸ ಏನೆಂಬುದು ಎಲ್ಲವೂ ಆತನಿಗೆ ಗೊತ್ತು. ಕೆಲವೊಮ್ಮೆ ಕೆಲವರಿಗೆ ಕೌನ್ಸಿಲಿಂಗಿಗೆ ಬರುವಾಗ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ನಮಗೆ ಕಷ್ಟವಾಗ್ತದೆ. ಯಾಕೆ ಕಷ್ಟವಾಗ್ತದೆ ಅಂದರೆ, ಹೇಳುವಂಥ ನಮಗೆ ಕೆಲವೊಂದು ವಿಷಯಗಳು ಸುಲಭವಾಗಿರುತ್ತೆ, ಆದರೆ ಅದನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವವರಿಗೆ ಅದು ತುಂಬ ಕಷ್ಟಕರವಾಗಿರ್ತದೆ. ಆದರೂ ಕೂಡ ನಾವು ದೇವರ ವಾಕ್ಯವನ್ನು ತಿಳಿಸಲೇಬೇಕು, ದೇವರ ವಾಕ್ಯವನ್ನು ಹೇಳಲೇಬೇಕಾಗ್ತದೆ. ಆದರೆ ನಾವು ಮನುಷ್ಯರಾದ ನಮಗೆ ಕೆಲವೊಂದು ಸ್ಥಿತಿಗಳು ಅರ್ಥ ಮಾಡಿಕೊಳ್ಳಿಕ್ಕಾಗಲಿ ಅಥವಾ ಹೇಳಲಿಕ್ಕಾಗಲಿ ಕಷ್ಟಕರವಾಗ್ತದೆ. ಆದರೆ ದೇವರಿಗೆ ಹಾಗಲ್ಲ, ಯೇಸು ಸ್ವಾಮಿಗೆ ಆಗಲ್ಲ. ಯಾಕೆಂದರೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದೇನೆಂದರೆ, ಯೇಸು ಕ್ರಿಸ್ತನು ನನ್ನ ಹಾಗೆ ನಿಮ್ಮ ಹಾಗೆ ಸಕಲದರಲ್ಲೂ ಕೂಡ ಆತನು ಶೋಧಿಸಲ್ಪಟ್ಟನು.
ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆತನಲ್ಲಿ ಯಾವ ದೋಷಗಳು ಕಂಡು ಬರಲಿಲ್ಲ, ಆತನಲ್ಲಿ ಯಾವ ಪಾಪಗಳು ಕಂಡು ಬರಲಿಲ್ಲ. ಪಿಲಾತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಇವನಲ್ಲಿ ಯಾವ ದೋಷವನ್ನು ಪಾಪವನ್ನು ನಾನು ಕಾಣಲಾರೆ ಎಂಬುದಾಗಿ ಅವನು ಸಾಕ್ಷಿ ಹೇಳುವುದನ್ನು ನೋಡ್ತೇವೆ. ಹೇಗೆ ಯೇಸು ಸ್ವಾಮಿಗೆ ನಮ್ಮ ನೋವು ಅರ್ಥವಾಗ್ತದೆ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು. ಯೇಸು ಸ್ವಾಮಿಗೆ ಗೊತ್ತು, ತನ್ನ ಜನರಿಂದ ತಿರಸ್ಕರಿಸಲ್ಪಟ್ಟಂತ ಅನುಭವ ಆತನಿಗುಂಟು. ತನ್ನ ಜೊತೆಯಲ್ಲಿ ಇರುವವರಿಗೆ ಆತನಿಗೆ ದ್ರೋಹವನ್ನ ಮೋಸವನ್ನ ಮಾಡಿದ್ರು, ಆ ವೇದನೆ ಯೇಸು ಸ್ವಾಮಿಗೆ ಗೊತ್ತು. ಇಂದು ನಿಮ್ಮ ಜೊತೆಯಲ್ಲಿ ಇದ್ದವರೇ ನಿಮಗೆ ದ್ರೋಹವನ್ನ ಮೋಸವನ್ನ ಮಾಡಿರಬಹುದು, ಆದರೆ ಯೇಸು ಸ್ವಾಮಿನ ನೋಡಿರಿ. ತನ್ನ ಜೊತೆಯಲ್ಲಿದ್ದಂಥ ಇಸ್ಕರಿಯೋತ್ ಯೂದನು 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ಆತನಿಗೆ ದ್ರೋಹ ಮಾಡಿದನು. ನಮಗೂ ಎಷ್ಟೋ ಸಮಯದಲ್ಲಿ ವೇದನೆ ಆಗ್ತದಲ್ವಾ? ನಮಗೆ ಕೆಲವೊಂದು ಚಿಕ್ಕ ಪರಿಚಯಗಳಾಗ್ತದೆ. ಸ್ವಲ್ಪ ದಿನ ನಾವು ಅವ್ರ ಜೊತೆಯಲ್ಲಿ ಒಂದು ಸಹಾಯ ಮಾಡಿರ್ತೇವೆ ಅಥವಾ ಏನೋ ಒಂದು ಕಾರ್ಯ ಮಾಡಿರ್ತೇವೆ. ಅವ್ರೇನಾದರೂ ನಮ್ಮ ವಿರುದ್ಧವಾಗಿ ನಿಲ್ಲುವಾಗ ನಮ್ಮ ಮನಸ್ಸು ಎಷ್ಟು ವೇದನೆ ಒಳಗಾಗ್ತದೆ. ಯೇಸು ಸ್ವಾಮಿಗೆ ಗೊತ್ತು, ಈ ವೇದನೆಗಳೆಲ್ಲ ಆತನಿಗೆ ಅರ್ಥ ಮಾಡ್ಲಿಕ್ಕೆ ಚೆನ್ನಾಗಿ ಆಗ್ತದೆ. ಯಾಕೆಂದರೆ ಆತನು ಕೂಡ ಇಂಥ ವೇದನೆಯಲ್ಲಿ ಹಾದು ಹೋದವನಾಗಿದ್ದಾನೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಅನುಭವ, ಎಲ್ಲರಿಂದ ದೂರಲ್ಪಟ್ಟ ಅನುಭವ, ತನ್ನ ಸ್ವಂತ ಜನರೇ ಅವರನ್ನು ಮೇಲಿನಿಂದ ತಳ್ಳಿಲಿಕ್ಕೆ ಹೋಗುವುದನ್ನು ನಾವು ವಾಕ್ಯದಲ್ಲಿ ಓದ್ತೇವೆ. ಹಾಗಾಗಿ ಯೇಸುವಿಗೆ ಎಲ್ಲ ಅರ್ಥ ಆಗ್ತದೆ. ನಿಮ್ಮ ವೇದನೆ, ನೋವು, ಸಂಕಟ, ಪ್ರಯಾಸ, ಕಷ್ಟ, ರೋಗ. ಯಾಕೆಂದರೆ ನಮ್ಮ ಹಾಗೆ ನಿಮ್ಮ ಹಾಗೆ ಆತನು ಮನುಷ್ಯನೂ ಆಗಿದ್ದನು. ಎಷ್ಟು 100% ದೇವ ಕುಮಾರನಾಗಿದ್ದನೋ ಅದೇ ರೀತಿಯಾಗಿ ಆತನು ಮನುಷ್ಯ ಕುಮಾರನೂ ಆಗಿದ್ದನು. ಅದಕ್ಕೆ ಆತನಿಗೆಲ್ಲ ವೇದನೆ, ನೋವು, ಸಂಕಟ, ಪ್ರಯಾಸ, ನಿಂದನೆ, ಅಪಮಾನ ಎಲ್ಲ ಆತನಿಗೆ ಗೊತ್ತು. ಯಾಕೆಂದರೆ ತನ್ನ ಜೀವಿತದಲ್ಲಿ ಎಲ್ಲವನ್ನ ಆತನು ಅನುಭವಿಸಿದನು. ಎಲ್ಲರೂ ಆತನನ್ನ ಸ್ವೀಕರಿಸಲಿಲ್ಲ, ಎಲ್ಲರೂ ಆತನನ್ನ ಪ್ರೀತಿಸಲಿಲ್ಲ. ಇನ್ನು ನೋಡುವುದಾದರೆ ಎಷ್ಟೋ ಜನರು ಆತನಿಂದ ಗುಣ ಹೊಂದಿದ್ರು, ಆತನಿಂದ ತಮ್ಮ ಜೀವಿತದಲ್ಲಿ ಬದಲಾವಣೆ ಕಂಡುಕೊಂಡ್ರು. ಆದರೆ ಬದಲಾವಣೆ ಕಂಡುಕೊಂಡ ಜನರು, ಉಪಕಾರವನ್ನು ಹೊಂದಿದ ಜನರು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಏರಿಸು ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಎಂದು ಜನರು ನಿಮಗೆ ಮೋಸ ಮಾಡಿರ್ಬೋದು, ವೇದನೆಯಲ್ಲಿ, ಸಂಕಟದಲ್ಲಿ, ನೀವು ಬ್ರೇಕಪ್ಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಅಥವಾ ಡಿವೋರ್ಸ್ಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಕಷ್ಟದಲ್ಲಿ ಏಮಾರಿಸಲ್ಪಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲವನ್ನ ಕಳ್ಕೊಂಡು ಹಾದು ಹೋಗ್ತಾ ಇರಬಹುದು. ಆದರೆ ಯೇಸುವನ್ನು ನಂಬಿರಿ, ಆತನಿಗೆ ನಿಮ್ಮ ನೋವು ಗೊತ್ತು. ಜೀವ ಕಳೆದುಕೊಳ್ಳುವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಇರುವಂಥ ಸಹೋದರ ಸಹೋದರಿಯೇ, ನಿಮ್ಮ ಯೋಚನೆಯನ್ನು ಬದಲಿಸಿರಿ. ಯೇಸು ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಯೇಸು ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ. ಯಾರ ಮುಂದೆ ನಿಮ್ಮ ಜೀವಿತದಲ್ಲಿ ನೀನು ಸೋತು ಹೋಗ್ತೀಯ, ನಾಶವಾಗ್ತೀಯ ಎಂಬುದಾಗಿ ನಿನ್ನನ್ನು ಅವಮಾನ ಪಡಿಸಿದ್ರೋ, ನಿನ್ನನ್ನು ನಾಶಪಡಿಸಬೇಕೆಂದು ಯೋಚನೆ ಮಾಡಿದ್ರೋ, ಯೇಸುವನ್ನು ನೀವು ನಂಬುವುದಾದರೆ ಅವರ ಮಧ್ಯದಲ್ಲಿ ದೇವರು ನಿಮ್ಮನ್ನ ಸಾಕ್ಷಿಯಾಗಿ, ಅವರ ಮಧ್ಯದಲ್ಲಿ ದೇವರು ನಿಮಗೆ ಒಳ್ಳೆಯ ಜೀವಿತವನ್ನು ಅನುಗ್ರಹಿಸ್ತಾರೆ. ಪ್ರಾಣವನ್ನು ತೆಗೆದುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ. ಪ್ರಾಣವನ್ನು ತೆಗೆದುಕೊಳ್ಳುವುದರಿಂದ ಯಾವ ಲಾಭಗಳು ಉಂಟಾಗೋದಿಲ್ಲ. ಪ್ರಾಣವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ಬಿಡಿರಿ, ಯೇಸುವನ್ನು ನಂಬಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನಿಮಗಾಗಿ ನೀವು ಜೀವದಿಂದ ಇರಬೇಕು, ನೀವು ಚೆನ್ನಾಗಿರಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು. ಆ ಶಿಲುಬೆಯಲ್ಲಿ ಅಷ್ಟೊಂದು ವೇದನೆ ಅನುಭವಿಸಿದ್ದು ನೀವು ಚೆನ್ನಾಗಿರಲಿ ಎಂಬುದಕ್ಕಾಗಿ. ಹಾಗಾದರೆ ಈ ಆಲೋಚನೆಯನ್ನ ಬಿಟ್ಟು ಯೇಸುವನ್ನ ಪ್ರಾರ್ಥಿಸಿರಿ. ನೀವು ಮೊದಲನೇ ಬಾರಿ ಯೇಸುಸ್ವಾಮಿ ಬಳಿ ಪ್ರಾರ್ಥನೆ ಮಾಡುವವರಾಗಿದ್ರೂ ಪರವಾಗಿಲ್ಲ, ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನ ಜೀವಿತವನ್ನು ಬದಲಿಸು ಎಂಬುದಾಗಿ ನಿಮ್ಮ ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ನಿಮ್ಮ ಒಂದು ಚಿಕ್ಕ ಕೂಗು ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಯಾಕೆಂದರೆ ಯಥಾರ್ಥವಾಗಿ ನೀವು ಕೂಗುವುದಾದರೆ, ಯಥಾರ್ಥವಾಗಿ ನೀವು ಯೇಸುವನ್ನು ಕರೆಯುವುದಾದರೆ, ಯಥಾರ್ಥವಾಗಿ ನೀವು ಆತನನ್ನು ಹುಡುಕುವುದಾದರೆ, ಆತನು ನಿಮಗೆ ಹತ್ತಿರವಾಗಿರ್ತಾನೆ. ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನಿಮ್ಮ ಜೀವಿತವನ್ನು ಬದಲಾಯಿಸುವ ಆತನಾಗಿದ್ದಾನೆ. ಓದಿಕೊಂಡಂಥ 17ನೇ ವಚನದಲ್ಲಿ, ಕೀರ್ತನೆ 34:17ನೇ ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಎಲ್ಲಾ ಕಷ್ಟಗಳು, ಏನೇ ಕಷ್ಟ ಇದ್ರೂ ಪರವಾಗಿಲ್ಲ, ಯೇಸು ಸ್ವಾಮಿಯಿಂದ ಸರಿಪಡಿಸಲು ಆಗದೇ ಇರುವಂತಹ ಅಥವಾ ಬಿಡುಗಡೆ ಮಾಡಲು ಆಗದೇ ಇರುವಂತಹ ಕಷ್ಟಗಳಾಗಲಿ, ವೇದನೆ ಆಗಲಿ, ದುಃಖ ಆಗಲಿ, ಪ್ರಯಾಸ ಆಗಲಿ ಯಾವುದೂ ಇಲ್ಲ. ನಿಮ್ಮ ಹೃದಯ ಮುರಿದಂಥ ಪರಿಸ್ಥಿತಿಗಳಾಗಿರ್ಬೋದು, ಅದನ್ನು ಕೂಡ ಸರಿಪಡಿಸಲು ಸಾಧ್ಯ. ಯಾಕೆಂದರೆ ಯೇಸು ಸ್ವಾಮಿಗೆ ಸಕಲವನ್ನು ಬಲ್ಲಾತನು ಆತನಾಗಿದ್ದಾನೆ. ಅದಕ್ಕೆ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆ 147:3ನೇ ವಚನವನ್ನು ಓದಿಕೊಳ್ಳೋಣ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ,
ಮುರಿದ ಮನಸ್ಸು, ನಿಮ್ಮ ಮನಸ್ಸು ಮುರಿದು ಹೋಗಿದೆಯಾ? ಹಾಗಾದರೆ ಯೇಸು ಸ್ವಾಮಿ ಅದನ್ನು ವಾಸಿ ಮಾಡುವಂಥ ವೈದ್ಯನಾಗಿದ್ದಾನೆ. ಈ ಲೋಕದ ವೈದ್ಯರಿಂದ ಸಾಧ್ಯ ಇಲ್ಲ, ಈ ಲೋಕದ ಪ್ರೀತಿಯಿಂದ ಸಾಧ್ಯ ಇಲ್ಲ, ಈ ಲೋಕದ ಮನುಷ್ಯರಿಂದ ಸಾಧ್ಯ ಇಲ್ಲ, ಈ ಲೋಕದ ಯಾವ ಕೌನ್ಸಿಲರ್ಗಳಿಂದ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ನಿಮ್ಮ ಮುರಿದ ಮನಸ್ಸನ್ನು ವಾಸಿ ಮಾಡ್ತಾನೆ. ಹಾಗೆ ನಿಮ್ಮ ಗಾಯಗಳನ್ನು ಆತನು ಕಟ್ಟುವ ಆತನಾಗಿದ್ದಾನೆ. ಅನೇಕ ಗಾಯಗಳು ನಿಮ್ಮ ಹೃದಯದ ಮೇಲೆ ಆಳವಾಗಿರಬಹುದು, ಗಾಯವಾಗಿ ಆಗಿ ಅದರಲ್ಲಿ ಅನೇಕ ಬರೆಗಳಿರಬಹುದು, ಮಾರ್ಕ್ಗಳಿರಬಹುದು. ಅದೆಲ್ಲವನ್ನ ಸರಿಪಡಿಸಿ ಒಂದು ಸುಂದರವಾದ ಜೀವಿತವನ್ನು ರೂಪಿಸಲು ಸಾಧ್ಯ. ಯಾಕೆಂದರೆ ಆತನು ನಮ್ಮ ಬಾಳನ್ನು ಕಟ್ಟುವಂಥ ಕುಂಬಾರನಾಗಿದ್ದಾನೆ, ನಾವು ಜೇಡಿ ಮಣ್ಣಾಗಿದ್ದೇವೆ. ನೋಡಿ, ಕುಂಬಾರನ ಬಳಿಯಲ್ಲಿ ನೀವು ಒಂದು ಪಾಟನ್ನು, ಒಡೆದೋಗಿರುವಂಥ ಒಂದು ಪಾಟನ್ನು ತೆಗೆದುಕೊಂಡು, ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ಕೊಡುವಾಗ ಅವನು ಅದಕ್ಕೊಂದು ಸುಂದರವಾದ ರೂಪವನ್ನು ಕೊಡ್ತಾನೆ. ಹಾಗೆಯೇ ನಿಮ್ಮ ಹೊಡೆದೋದಂಥ ಹೃದಯವನ್ನು ಯೇಸು ಸ್ವಾಮಿಯ ಕೈಗೆ ಕೊಡುವಾಗ ಆತನು ಅದನ್ನು ಸುಂದರವಾದ ಒಂದು ರೂಪವನ್ನು ಕೊಟ್ಟು ಆತನು ಅದನ್ನು ಬದಲಾಯಿಸುವ ಆತನಾಗಿದ್ದಾನೆ. ನೀವು ಆ ಹೃದಯವನ್ನು ಮನುಷ್ಯನಿಗೆ ಕೊಡಬೇಡಿ. ಆ ಹೃದಯವನ್ನು ಇನ್ನೂ ಜಜ್ಜಿ ನಿಮ್ಮ ಜೀವಿತವನ್ನು ನಾಶಪಡಿಸ್ತಾರೆ. ಆದರೆ ಯೇಸುವಿಗೆ ಕೊಡುವಾಗ ಆ ಹೃದಯವನ್ನು ಸರಿಪಡಿಸುವ ಆತನಾಗಿದ್ದಾನೆ. ಯಾಕೆಂದರೆ ನೀವು ಯೇಸು ಸ್ವಾಮಿಗೆ ಆ ಹೃದಯವನ್ನು ಕೊಡುವಾಗ ಎಲ್ಲೂ ಕೂಡ ಅಲ್ಲಿ ಬಿರುಕುಗಳಿರೋದಿಲ್ಲ. ಬಿರುಕುಗಳು ಇರದ ಹಾಗೆ ಅದನ್ನು ಸರಿಪಡಿಸ್ತಾರೆ. ಮನುಷ್ಯನ ಕೈಗೆ ಕೊಡುವಾಗ ಇನ್ನೂ ಹೆಚ್ಚಾಗಿ ಬಿರುಕು ಉಂಟು ಮಾಡುವ ಹಾಗೆ ಮಾಡ್ತಾರೆ. ಸಹೋದರ ಸಹೋದರಿಯರೇ, ಕುಟುಂಬ ಜೀವಿತದಲ್ಲಿ ನೊಂದಿದ್ದೀರಾ? ಈ ಕುಟುಂಬವೇ ಬೇಡ, ನನಗೆ ಟಾರ್ಚರ್ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈ ಮಕ್ಕಳೇ ಬೇಡ, ಈ ಜೀವಿತವೇ ಬೇಡ ಎಂಬುದಾಗಿ ನೀವು ಕಣ್ಣೀರಲ್ಲಿರುವುದಾದರೆ, ಮುರಿದ ಮನಸ್ಸುಳ್ಳವರಾಗಿ ಹೃದಯ ಗಾಯಪಟ್ಟಿರುವುದಾದರೆ, ಯೇಸುವಿನ ಆ ಕರ ನಿಮ್ಮ ಜೀವಿತವನ್ನು ಬದಲಿಸುವಂಥದ್ದಾಗಿದೆ. ಯೇಸುವನ್ನು ನಂಬಿರಿ, ಯೇಸುವನ್ನು ಕೂಗಿರಿ, ಇರುವ ಸ್ಥಳದಲ್ಲಿ ಯೇಸು ಸ್ವಾಮಿನ ಕೂಗಿಕೊಳ್ಳಿರಿ. ಆತನು ನಿಮ್ಮ ಜೀವಿತವನ್ನು ಬದಲಾಯಿಸಿ ನಿಮಗೆ ಹೊಸ ಹೃದಯವನ್ನು ಕೊಟ್ಟು ಹೊಸ ಜೀವಿತವನ್ನು ಕೊಟ್ಟು ನಿಮ್ಮನ್ನು ಬದಲಾಯಿಸುವ ಆತನಾಗಿದ್ದಾನೆ. ಪ್ರಾಣ ತೆಗೆದುಕೊಳ್ಳಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಕಷ್ಟಗಳಿಂದ, ದುಃಖದಿಂದ, ವೇದನೆಯಿಂದ ಪ್ರಾಣ ತೆಗೆದುಕೊಳ್ಳುವಂತಹ ಕೆಲಸವನ್ನು, ಆಲೋಚನೆಯನ್ನು ಮಾಡಬೇಡಿ. ದೇವರ ಬಳಿಯಲ್ಲಿ ನಿಮ್ಮ ಕಷ್ಟವನ್ನು, ಚಿಂತೆನ ಒಪ್ಪಿಸಿಕೊಡಿರಿ. ಯಾಕೆಂದರೆ ಆತನು ನಿಮಗಾಗಿ ಚಿಂತಿಸ್ತಾನೆ. ಭಯಪಡಬೇಡಿ. ಆತನು ನಿಮಗೋಸ್ಕರ ಚಿಂತೆ ಮಾಡುವ ದೇವರಿರಬೇಕಾದ್ರೆ ನೀವು ಯಾಕೆ ಭಯಪಡಬೇಕು? ನೀವು ಯಾಕೆ ಕಣ್ಣೀರಿಡಬೇಕು? ನೀವು ಯಾಕೆ ಮನುಷ್ಯರನ್ನ ಆಶ್ರಯಿಸಿಕೊಳ್ಳಬೇಕು? ಸಕಲ ವಿಧವಾದ ಆಧರಣೆಯೋ, ಸಕಲ ವಿಧವಾದ ಸಂತೈಸುವಿಕೆಯು ಉಂಟಾಗುವುದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ. ತಾಯಿಯು ತನ್ನ ಮಗನನ್ನ ಸಂತೈಸುವ ಪ್ರಕಾರ, ತಂದೆಯು ತನ್ನ ಮಗನನ್ನ ಕನಿಕರಿಸುವ ಪ್ರಕಾರ ಆತನು ನಿಮ್ಮನ್ನ ಕನಿಕರಿಸಿ, ಪ್ರೀತಿಸಿ, ಸಂತೈಸುವ ಆತನಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ತನ್ನ ಮೊಲೆ ಕೂಸನ್ನ ಮರೆತಾಳೆ. ಒಂದು ವೇಳೆ ಅವಳು ಮರೆತು ಹೋಗಬಹುದು, ಆದರೆ ನಾನು ಎಂದಿಗೂ ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ ದೇವರು ಈ ಸಮಯದಲ್ಲಿ ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಪ್ರಯಾಸ, ನಿಮ್ಮ ವೇದನೆ, ನಿಮ್ಮ ಕಣ್ಣೀರು ಎಲ್ಲ ಆತನಿಗೆ ಗೊತ್ತು. ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ನೀವು ವೇದನೆಯಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಇರುವುದಾದರೆ ನಿಮ್ಮ ದುಃಖ, ನಿಮ್ಮ ಪ್ರಯಾಸ ಸಕಲವೂ ಆತನಿಗೆ ಗೊತ್ತು. ಆದರೆ ಆ ದುಃಖದಲ್ಲಿ ನಿಮ್ಮ ಜೀವಿತ ಎಂಡಾಗೋದಿಲ್ಲ. ನಿಮ್ಮ ದುಃಖವು ಸಂತೋಷವಾಗಿ ಆತನು ಮಾರ್ಪಡಿಸ್ತಾನೆ. ಯಾಕೆಂದರೆ ಕ್ರಿಸ್ತನಲ್ಲಿಯೇ ನಮ್ಮ ನಿರೀಕ್ಷೆ, ಕ್ರಿಸ್ತನಲ್ಲಿಯೇ ನಮಗೆ ಜೀವಿತ, ಕ್ರಿಸ್ತನಲ್ಲಿಯೇ ನಮಗೆ ಸಂತೋಷವು, ಸಮಾಧಾನವು ಉಂಟಾಗುವಂಥದ್ದಾಗಿದೆ. ಕ್ರಿಸ್ತನ ಪ್ರೀತಿ ಸಕಲವನ್ನ ಬದಲಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ನೋಡುವುದಾದರೆ ಅನೇಕರು ಬದಲಾಗಿದ್ದಾರೆ. ಯಾಕೆಂದರೆ ಇಂದು ನಾನು ಕೂಡ ಅದಕ್ಕೆ ಸಾಕ್ಷಿ. ಅದಕ್ಕೆ ಕಾರ್ಯಕ್ರಮದ ಆರಂಭದಲ್ಲಿಯೇ ನಾನು ಕಂಡುಕೊಂಡ ಸಮಾಧಾನ, ನನ್ನಲ್ಲಿಯೂ ಕೂಡ ಸಮಾಧಾನವನ್ನು, ಆ ಪ್ರೀತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಯಿತು. ಯಾಕೆಂದರೆ ಯೇಸು ಸ್ವಾಮಿ ನನ್ನನ್ನು, ನಿಮ್ಮನ್ನು ಪ್ರಾಣ ಕೊಟ್ಟು ಪ್ರೀತಿಸಿದ್ದಾರೆ. ಆತನ ಇವತ್ತಿನ ದಿನದಲ್ಲಿ ನೋಡುವುದಾದರೆ ಲೋಕದ ಕಟ್ಟಕಡೆಯಲ್ಲಿ ಈಸ್ಟರ್ ಎಂಬುದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪುನರುತ್ಥಾನದ ದಿನ ಎಂಬುದಾಗಿ, ದ ರಿಸರೆಕ್ಷನ್ ಡೇ, ದ ಪವರ್ ಆಫ್ ರಿಸರೆಕ್ಷನ್. ಆ ಪುನರುತ್ಥಾನದ ಶಕ್ತಿಯು ನಮ್ಮಲ್ಲಿ ವಾಸವಾಗುವಾಗ, ನಮ್ಮಲ್ಲಿ ಬರುವಾಗ, ಆ ಪುನರುತ್ಥಾನದ ಶಕ್ತಿಯನ್ನು ನಾವು ನಂಬುವುದಾದರೆ ನಮ್ಮ ಜೀವಿತವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾರಿಗೂ ಹೇಳಲಾಗದಂಥ ನೋವು, ಸಂಕಟ, ವೇದನೆ ಇರುವುದಾದರೆ, ಪ್ರಯಾಸದಲ್ಲಿ ಭಾರವಾದ ಮನಸ್ಸುಳ್ಳವರಾಗಿ ನೀರು ಸುರಿಸುತ್ತಾ ಜೀವನವೇ ಬೇಡ ಎಂದು ಹೇಳ್ತಾ ಇರುವ ಸಹೋದರಿಯೇ, ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ. ಆತನ ಪ್ರೀತಿ ನಿಮ್ಮ ಮನಸ್ಸನ್ನು ಒಡೆಯೋದಿಲ್ಲ. ಆತನ ಪ್ರೀತಿ ನಿಮ್ಮನ್ನು ಮೋಸಗೊಳಿಸೋದಿಲ್ಲ. ಆತನ ಪ್ರೀತಿ ನಿಮ್ಮನ್ನು ಏಮಾರಿಸುವುದಿಲ್ಲ. ಆತನ ಪ್ರೀತಿ ನಿಮ್ಮಲ್ಲಿರುವಂಥದ್ದನ್ನು ಕಬಳಿಸೋದಿಲ್ಲ. ಯಾಕೆಂದರೆ ಆತನ ಪ್ರೀತಿ ಸಕಲವನ್ನು ನಿಮಗೆ ಕೊಡುವಂಥದ್ದಾಗಿದೆ.
ಈ ಒಂದು ವಾಕ್ಯದ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಕರ್ತನು ನಿಮ್ಮ ಸಂಗಡ ಮಾತನಾಡಿದ್ದಾನೆ ಎಂದು ಭಾವಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣವಾ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯರ ಹೃದಯದಲ್ಲಿ ದೇವರೇ, ಯಾರಿಗೂ ಹೇಳಲಾಗುತ್ತ ವೇದನೆ, ಸಂಕಟ, ಕಷ್ಟ, ಪ್ರಯಾಸ ಇರುವುದಾದರೆ ಯೇಸಪ್ಪ ನೀನು ಸಹಾಯ ಮಾಡು, ನೀನು ಕಾರ್ಯ ಮಾಡು. ಈ ವಾಕ್ಯಗಳು ಅವರ ಜೀವಿತವನ್ನು, ಅವರ ಹೃದಯವನ್ನು ಬದಲಿಸಲಿ ದೇವರೇ. ನಿನ್ನ ವಾಕ್ಯಗಳು ಅವರ ಜೀವಿತವನ್ನು ಕಟ್ಟಲಿ. ಯಾರೆಲ್ಲ ದೇವರೇ ವೇದನೆಯಲ್ಲಿದ್ದಾರೋ ಸಂತೈಸು, ಬಲ ಕೊಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.